ನಮಸ್ಕಾರ ಅಣ್ಣವ್ರ. ನಮಸ್ಕಾರ ನಮಸ್ಕಾರ ಸರ್. ನಮ್ಮ ಹೆಸರು ಮಲ್ಲಿಕಾರ್ಜುನ್ ಸುಳಿಬ ಅಂತ ಹೇಳ್ರಿ. ಬ್ಯಾರಿಕ್ಸ್ ಅಗ್ರೋ ಸೈನ್ಸ್ ಕಂಪ್ನಿ ವತಿಯಿಂದ ಬಂದೀನಿ ರೀ. ನಿಮ್ಮ ಹೆಸರು ಹೇಳ್ರಿ ಅಣ್ಣವ್ರ? ಕಲ್ಯಾಣಿ ಬಾಬು ರಾಠೋಡ್ ಅಂತ ಸರ್. ಹಾಂ ರೀ. ಮಲ್ಲಾಳ ತಾಂಡ ರೀ. ಹಾಂ ರೀ. ನಮ್ಮದು ಊರು ರೀ? ನಮ್ಮ ಊರು ಮಲ್ಲಾಳ ತಾಂಡ ರೀ. ತಾಲೂಕು ರೀ? ತಾಲೂಕು ದೇವ್ರಪ್ರಿಗಿ. ಜಿಲ್ಲಾ ರೀ? ಬಿಜಾಪುರ. ಇದು ನಿಮ್ಮದು ಬೆಳೆ ಕೂತಿತ್ತು ರೀ. ಅಗಿ ತಂದು 15 ದಿನ ಮನೆ ಮುಂದೆ ಇಟ್ಕೊಂಡು ಕೂತಿದ್ರಿ. ಅಗಿ ಹಚ್ಚಿದ್ರಿ, ಪೂರಾ ಹಳದೆ ಆಗಿ ಪೂರಾ ಕೂತಿದ್ದು. ಪೂರಾ ನಿಂತಿತ್ರಿ ಅಗಿ ಇದು. ಹಾಂ ರೀ. ಪಡನೆ ಏನು ಮಾಡೋದಾಗಲ್ಲ ತಿಳ್ಕೊಂಡಿದ್ದೆ. ಹಾಂ ರೀ. ಅದು ನ್ಯೂಟ್ರಿಕ್ಲಿಕ್ ನಿಮ್ಗೆ ರೆಕಮೆಂಡ್ ಮಾಡಿದ್ದೆ. ಫಸ್ಟ್ 10 kg, ಆಮೇಲೆ 15 kg. ಅವೆರಡು ನ್ಯೂಟ್ರಿಕ್ಲಿಕ್ ಬಿಟ್ಟುಗಳೇನೆ ಏನು ಅನ್ಸದ್ರಿ ನಮಗೆ? ಅವು ಬಿಟ್ಟು ಕೂಡಲೇ ಗಿಡ ಒಂದು ಜರ ಬೆಳೆದವ್ರಿ, ಗಿಡನೂ ಜರ ಸ್ಟ್ಯಾಂಡ್ ಆದವ್ರಿ. ಆಗಿಂದ ಮತ್ತೆ ನೆಕ್ಸ್ಟ್ ಟೈಮ್ ಬಂದ್ರಿ, ಮತ್ತೆ ಇನ್ನೇನು ಒಂದು 10 ಕಿಲೋ ಕೊಟ್ರಿ. ಅವಾಗ ಗಿಡ ಚಲೋ ಆಗಿದ್ದು ಚಲೋನೇ ಆದ್ರಿ. ನಮ್ ಪೂರಾ ಪಡನೆ ಮೊದಲ ಹೋಗಿತ್ರಿ, ಅದು ಮಾಹಿತಿ ಇಲ್ಲ ನಮ್ಗೆ. ಅದು ನೀವು ಬಂದಿಂದ ಏನದ ಪಾಡಾಗ್ಯದ್ರಿ. ಈಗ ಒಂದು 40-43 ಬ್ಯಾಗ್ ಕಳ್ಸಿವ್ರಿ. ಈಗ ಮತ್ತೆ ನೆಕ್ಸ್ಟ್ ಟೈಮ್ ಈಗ ಮತ್ತೆ ಪಡ ಬಂದದ್ರಿ. ಈಗ ಕಳಿಸ್ತೀವಿ ಸರ್. ಮತ್ತೆ ಈಗ ರೈತರಿಗೆಲ್ಲ ಏನು ಹೇಳ್ಬೇಕು ನಾವು ಹೇಳ್ತೀವಿ ಸರ್. ಏನು ಈ ಯಾವ್ದು ಗೊಬ್ಬರ ಹಾಕಿದ್ರೆ ಯಾವ್ದು ಬೆಳೆ ಸ್ಟ್ಯಾಂಡ್ ಹಾಕೋದು ಅನ್ನೋದು ಇನ್ಮೇಲೆ ನಾವು ಹೇಳ್ತೀವಿ ಸರ್. ಇದು ಗೊತ್ತಾಗ್ಯದ್ರಿ. ನಿಟ್ರೋಕ್ಲಿಕ್ ಹಾಕೊಂಡ್ರೆ ಬೆಳೆ ಯಾವುದೇ ಅಲ್ಲಿ ಸ್ಟ್ಯಾಂಡ್ ಆಗೋದಂತ ನಮಗೆ. ಈ ನಮ್ಮ ಕಂಪ್ನಿ ಬ್ಯಾರಿಕ್ಸ್ ರೂಟ್ ಚಾರ್ಜರ, ಪ್ಲಾಂಟ್ ಚಾರ್ಜರ್, ಬ್ಯಾರಿಕ್ಸ್ ಸಿರಿ ಹೊಸ ಹೊಡೆದಿರಲ್ರಿ. ರಿಸಲ್ಟ್ ಹೆಂಗ್ ಅನ್ಸಿದ್ರಿ? ಅವು ಒಳ್ಳೇದು ಅನ್ಸಿದ್ರಿ, ಭಾಳ ಒಳ್ಳೆ ಅನ್ಸಿದ್ರಿ. ಅದರ್ಲಿಂದ ನಮಗೆ ಇದು ಗಿಡ ಎದ್ದಿದ್ರಿ. ಅದರಿಂದ ಎದ್ದದ. ಇಲ್ಲಿಕಂದ್ರೆ ನಾವು ಫೇಲ್ ಆದತ್ ಮಾಡಿದ್ದೇವೆ. ನನಗೆ ಫೋನ್ ಹಚ್ಚಿದ್ರಿ ನೀವು ಸರ, ಪ್ಲಾಟ್ ನಾಟಿ ಮಾಡ್ಯಾವ್ರಿ, ಹೊಟ್ಟೆ ಎಳಲಾಗ್ಯಾವ ಗಿಡ ಅಂತೇಳಿ ಫೋನ್ ಹಚ್ಚಿದ್ರಿ. ಬಂದ್ ಕೇಸ್ ನ್ಯೂಟ್ರಿಕ್ಲಿಕ್ ಫಸ್ಟ್ಗೆ 10 kg ಕೊಟ್ಟೆ, ಆಮೇಲೆ ಏನೋ 15 kg ಮತ್ತೆ ಕೈಲೇನೆ ಹಾಕ್ಸಿದೆ. ಹಾಂ, ಪೂರಾ ಹಳದಿ ಇದ್ದಿದ್ದು ಹೆಂಗಾಗಿತ್ತು ರೀ ಪ್ಲಾಟ್ ನಿಮ್ಗೆ? ಪೂರಾ ಹಳದಿ ಅಂದ್ರೆ ಪೂರಾ ಅದು ಡೆಡ್ ಆಗಿತ್ರಿ ಅದು. ಮತ್ತೆ ಹೊಳ್ಳಿ ಅದು ನೀವು ಕೈಲಿ ಹಾಕ್ಸಿದಕ್ಕೆ ಮತ್ತೆ ಇಂಪ್ರೂವ್ ಆಗಿಬಿಡ್ತೀರಿ ಅದು. ಹಾಂ, ಬರ್ತದಿಲ್ಲ ನಿಮ್ಗೆ ಇಳುವರಿ ಯಾರು ಬರ್ತದಿಲ್ಲ ನಿಮ್ಗೆ ಅನ್ಸಿತ್ತು? ಆಗಿತ್ರಿ. ಅವು ನೀವು ಏನು ಕೈಲಿ ಹಾಕ್ಸಿಂದ ಮತ್ತೆ ಗಿಡ ಕರ್ಗಾಯ್ಬಿಟ್ರಿ. ಮೊದಲ ಹಳದಿ ಎಮ್ನಿ ಇದ್ದು ಕರ್ಗಾಕೇಸಿ ಮತ್ತೆ ಇಂಪ್ರೂವ್ ಆದ್ರ ಗಿಡಗಳು. ಆಮೇಲೆ ನಮ್ಗೆ ಗೊತ್ತಾಯ್ತ್ರಿ, ಇನ್ಮೇಲೆ ಇದು ಭಾರಿ ಹಾಕದಪ್ಪ, ಇದೇ ನೆಟ್ರೋಕ್ಲಿಕ್ಕೆ ಜರ ಹಂಗೆ ಮೇಲೆ ಮೇಲೆ ಹಾಕೋತಿರ್ಬೇಕು, ಅಂದ್ರೆ ಬೆಳೆ ಸ್ಟ್ಯಾಂಡ್ ಆಗೋದು ಇದಕ್ಕೆ. ನಾವು ಇನ್ಮೇಲೆ ಮತ್ತೊಬ್ರಿ ರೈತರಿಗೆ ಹೇಳ್ಬೇಕಂದ್ರೆ ನಾವು ಅದೇ ಉದ್ದೇಶ, ಮತ್ತೊಂದು ಯಾವ್ದು ಬೆಳೆ ಯಾವ್ದು ಯೂಸ್ ಮಾಡಬಾರ್ದು, ಇದೇ ಯೂಸ್ ಮಾಡ್ಬೇಕು ಅನ್ನೋದು ಸ್ವಲ್ಪ ರೈತರಿಗೆ ಹೇಳ್ಬೇಕಂತೇಳಿ ನಾವು ಮನೆ. ಈಗ ವೀರ್ಯ DAP ಹಾಕೋದ್ರಿಂದ ಏನೇನು ಎಲ್ಲ ಅನ್ನೋದು ವಿಷಯ ತಿನ್ನಂಗೆ ಆಗ್ತದ್ರಿ. ವಿಷಯ ತಿನ್ನಂಗೆ ಇದು ನಮ್ದು ಆರ್ಗಾನಿಕ್ ಆಗ್ತದ. ಅಂದ್ರೆ ನೀವು ಉಣ್ಣು ಪದಾರ್ಥನೂ ಚಲೋದೇ ಬರ್ತದ. ಈ ನಿಮ್ಗೆ ನಮ್ಮ ಪ್ರಾಡಕ್ಟ್ ಏನು ಚಲೋ ಅನ್ಸದಲ್ರಿ? ಮುಂದಿನ ರೈತರಿಗೆ ಏನು ಹೇಳ್ಬೇಕಂದ್ರಿ? ಈಗ ಮುಂದಿನ ರೈತರಿಗೆ ಯಾವ ಗೊಬ್ಬರ ತಂದ್ರೂ ಏನು ಹೊಡೆಯೋದು ನಮಗೆ ಇಷ್ಟ ಇಲ್ರಿ. ಈಗ ನಮ್ದು ಏನು ನಿಟ್ರೋಕ್ಲಿಕ್ ಆದಲ್ರಿ, ಇದು ಒಂದು ಭಾಳ ಒಳ್ಳೇದು ಅನ್ಸದ್ ನಮ್ಗೆ. ಇನ್ಮೇಲೆ ರೈತರಿಗೆ ಮುಂದೆ ನಾವು 4 ಮಂದಿ ರೈತರಿಗೆ ಕೇಳಿದ್ರು ನಾವು ಇದೇ ಮಾತೇ ಹೇಳವ್ರಿ. ಈಗ ನಾವು ಬಂದ್ ಹೇಳಿದಕ್ಕೂ ಚಲೋ ಆಗ್ಯದಲ್ರಿ? ಚಲೋ ಆಗ್ಯದ್ರಿ, ಮಸ್ತ್ ಆಗ್ಯದ್ರಿ. ನೀವು ಬಂದ್ ಹೇಳಿದಕ್ಕೆಲ್ಲಕ್ಕೆ ನಮ್ಮ ಪಡಾನೇ ಹೋಗಿತ್ರಿ. ನೀವು ನಿಮಗೆ ಫೋನ್ ಮಾಡಿಂದ ನೀವು ಬಂದಿಂದ ನಮ್ಮ ಪಡ ಒಂದ್ ಜರ ಸ್ಟ್ಯಾಂಡ್ ಆಯ್ತು. ಅದ್ರಾಗ ನೆಟ್ವರ್ಕ್ ಸ್ವಲ್ಪ ಎಣ್ಣೆಗಳು ಕೊಟ್ಟಿರಲ್ಲ, ಹಿಂಗಾಗಿ ಅವಕ್ಕೆ ಒಂದ್ ಸ್ವಲ್ಪ ಇಂಪ್ರೂವ್ ಆಗಿಬಿಡ್ತ್ರಿ. ಇಂಪ್ರೂವ್ ಆಗಿಂದ ಮತ್ತೆ ಈಗ ಪೂರಾ ಇಂಪ್ರೂವ್ ಆಗಿಬಿಟ್ಟದ್ರಿ. ಈಗೇನು ಫ್ಲಾಟ್ ಚಲೋ ಅನಿಸ್ಲತ್ತದ್ರಿ. ಫಸ್ಟ್ನೇ ಕೈ ಏನದ ಈಗ 45 ಬ್ಯಾಗ್ ಹರಿದಿರಿ. 45 ಬ್ಯಾಗ್ ಹರಿದ್ರಿ. ಅವಾಗೆಲ್ಲ 3-4 ಕಾಯಿ ಇತ್ತು. ಈ ಮೊನ್ನೆ ಬ್ಯಾರಿಕ್ಸ್ ಸಿರಿ, ಬ್ಯಾರಿಕ್ಸ್ ರೂಟ್ ಚಾರ್ಜರ, ಪ್ಲಾಂಟ್ ಚಾರ್ಜರ ಒಟ್ಟು ಹೊಡ್ಕೊಂಡಿದ್ದ ಒಂದು ಗಿಡಕ್ಕೆ 10-12 ಕಾಯಿ ಅದಾವ್ರಿ. ಈ ಥರ ಕಾಯಿ ಬೆಳೆದದ್ರಿ. ಬೆಳೆದ ಸರ್. ಈಗೆಲ್ಲ ಮತ್ತು ನಿನ್ನೆ ಫೋನ್ ಹಚ್ಚಿದ್ರಿ, ಬರ್ರಿ ಸರ ನಮಗೆ ತಂದ್ರಿ. ಮತ್ತು ಇವತ್ತು ಬಂದೀನಿ. ಈಗ ಬರ್ದು ಕೊಟ್ಟಿದ್ದೇನೆ, ಅದು ಹಾಕ್ರಿ. ಅದ ನ್ಯೂಟ್ರಿಕ್ಲಿಕ್ ಒಂದು 10 kg ಬಿಟ್ಕೋರಿ. ನಿಮಗೆ 2 ದಿನದಾಗ ಏನದ ಕಟಾವು ಚಂದ ಆಗ್ತದ್ರಿ. ಮತ್ತು ಈ ಸರಿ ಏನಿಲ್ಲ ಅಂದರೂ ಎಷ್ಟು ಬ್ಯಾಗ್ ಆಗ್ಬೋದು ರೀ? ಈ ಸರಿ ಒಂದು 100 ಬ್ಯಾಗ್ ಆಗ್ಬೋದು ಅಂತ ನನಗೆ ಅಂದಾಜ್ರಿ. ಈ ಫಸ್ಟ್ನೇ ಕಟಾವ 45 ಬ್ಯಾಗ್ ಹರಿದ್ರಿ, ಈಗ 100 ಬ್ಯಾಗ್ ಆಗ್ತದ. ಈಗ ನೀವು ಫಸ್ಟಿಗೆ ಹಚ್ಚೋ ಹೊತ್ನಾಗ ಇದು ನಾವು ಲಾಭರೇ ಬರ್ತದಿಲ್ಲಪ್ಪ ಅಂತ ಅನ್ಕೊಂಡಿದ್ರಿ. ಲುಕ್ಸಾನೆ ಫೇಲೇ ಆಗ್ಯದ, ಲುಕ್ಸಾನ್ ಆಗ್ತದ ಅಂತ ತಿಳ್ಕೊಂಡ್ರಿ. ಈಗ ಚಲೋ ಆಗ್ಯದಲ್ರಿ? ಆಯ್ತು ರೀ. ಇದು ಎಲ್ಲ ರೈತರಿಗೆ ಹೇಳ್ರಿ. ಈಗ ಬ್ಯಾರಿಕ್ಸ್ ಕಂಪ್ನಿ ವತಿಯಿಂದ ನಿಮ್ಮ ಕಂಪ್ನಿನಿಂದ ನೀವು ಬಂದಿಂದೇ ನಮ್ಗೆ ಚಲೋ ಆಗ್ಯದ್ರಿ. ನಿಮ್ಮ ಕಂಪ್ನಿಯವ್ರು ನೀವು ಬರ್ಲಿಕ್ಕಂದ್ರ ನಮ್ಗೇನು ನಾವು ಇದ್ರದ್ದೇನು ಒಂದು 10 ರೂಪಾಯಿ ತೊಗೋತಿದ್ದಿಲ್ಲ, ಲಾಭ ತೊಗೋತಿದ್ದಿಲ್ಲ. ಏನಿಲ್ರಿ, ನಾವೇನೋ ಬಂದ್ರಿ, ನಮ್ಗೊಂದ್ ಜರ ಸಾಥ್ ಕೊಟ್ರಿ, ನಮ್ ಗೊತ್ತಿಲ್ಲಾರ್ದವ್ರಿಗೆ ಮಾಹಿತಿ ಕೊಟ್ರಿ. ಹಿಂಗಾಗಿ ನಮ್ಗೊಂದ್ ಸ್ವಲ್ಪ ಭಾಳ ಉಮೇಶ್ ಆಯ್ತು ನಿಮ್ಮ ಬಗ್ಗೆ. ಏನಿಲ್ರಿ, ನಾವು ದುಡಿದು ರೈತರಿಗೋಸ್ಕರ. ರೈತರು ಬದುಕಿದ್ರೆ ನಾವು ಬದುಕ್ತೇವಿ. ರೈತರು ಬೆಳೆದೇ ಇಲ್ಲ ನಾವು ಉಣೋದು. ರೈತರೇ ಬೆಳಿಲಿಲ್ಲ ಅಂದ್ರೆ ಹೆಂಗೆ ಉಣೋದಿರ್ತದ? ನಾವೇನು ಎನಿ ಟೈಮ್ ಫೋನ್ ಹಚ್ಚ್ರಿ, ಬರ್ತೀನಿ. ಅದೇನು ವಿಚಾರ ಮಾಡಬೇಡ್ರಿ. ನೀವು ಬೇಕಾದ ರೋಗ ಬರಲಿ ಏನೇ ಬರಲಿ, ನಂದೇ ಕಂಪ್ನಿ ಇರ್ಲಕ್ಕ ಬೇರೆ ಕಂಪ್ನಿನೇ ಇರ್ಲಕ್ಕ, ನಾ ಎಣ್ಣೆ ಬರೆದು ಕೊಡ್ತೀನಿ ನಿಮ್ಗೆ. ಆಯ್ತು ಸರ್, ಆಯ್ತು ಸರ್. ನಾವು ಅದೇ ನಿಮ್ಗೆ ಫೋನ್ ಹಚ್ಚಿಂದೆ ನಾವು ಇಷ್ಟು ಬೆಳೆದವ್ರ ಗಿಡ ಇವು ಇಲ್ಲಿಕಂದ್ರೆ ಬೆಳಿತಿದಿಲ್ಲ ರೀ ಗಿಡ. ನೀವು ಹಾಂ ರೀ. ನಾವು ಫೇಲ್ ಆಯ್ತಪ್ಪ ಬಿಟ್ಬಿಡು, ಸುಮ್ಮ ಆ ಕಡೆ
ಸೈಡಿಗೆ ಇಟ್ಬಿಡು ಆಗಿ ಅಂತ ಹೇಳಿದೆ ರೀ. ಎಲ್ಲ ಬೆಳೆ ಮಾಡ್ಲಕ್ಕೂ ನಿಮಗೆ ಮಾಹಿತಿ ಅದ. ಒಟ್ಟು ಇದು ಡಬ್ಬು ಮೆಣಸಿಕಾಯಿ ಇದೆ ಫಸ್ಟ್ ಇದು ಒಟ್ಟೆ ಗೊತ್ತಿಲ್ಲ ರೀ ನಮ್ಗೆ. ಗೊತ್ತಿಲ್ಲ, ಹಂಗಾಗಿ ಮಾಹಿತಿ ಗೊತ್ತಿಲ್ಲ ಕೊಂಚ ಫೇಲ್ ಆಗ್ಲಕತ್ತಿದ್ರಿ. ಒಬ್ರು ಹೇಳಿದ್ರಿ ಹೇಳ್ತೀನಪ್ಪ ಅಂತೇಳಿ, ನೀವು ಮಾಹಿತಿ ಮಾಡ್ಕೊರಿ ನಾ ಹೇಳ್ತೀನಿ ಅಂತಂದ್ರು. ಅವ್ರು ಹೇಳೋರು ಹೋದ್ರಿ. ಅವ್ರು ಮೊದಲು ಮಾಡ್ದವ್ರು ಇದ್ರು, ಅವ್ರಿಗೆ ಗೊತ್ತಿತ್ರಿ ಅದು. ಅಗಿ ತರಿಸಿ ಕೊಟ್ಟು ಹೋಗ್ಬಿಟ್ರು. ತರಿಸ್ಕೊಟ್ಟಿಗೆ ಹೋಗ್ಬಿಟ್ರಿ ಅವ್ರು. ಅವ್ರು ಹೋಗಿಂದ ನಮ್ಗ ಯಾಕಡೆ ದಿಕ್ಸ್ ತಪ್ಪಿಸ್ಬಿಡ್ತ್ರಿ ಅದು. ಒಟ್ಟೆ ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕು ಅನ್ನೋದು ಒಟ್ಟೆ ಅರ್ಥನೇ ಆಗ್ಲಿಲ್ಲ ಅದು. ಅದಕ್ಕೆ ಮತ್ತೆ ಹಿಂದಗಡೆ ನಿಮ್ಗ ನಮ್ಮ ಅವ್ರ ಅಂದ್ರಿ ಹಿಂಗ ಇದು ಕಂಪ್ನಿ ಕಡೆ ಒಂದು ಸಾಹೇಬ್ರ ಅದಾರ, ಅವ್ರ ನಂಬರ್ ತೊಗೊಂಡ್ ಕೇಸಿಂದ್ರ ಹಚ್ರಿ ಅಂತ ಅವ್ರ ಕಡೆ ನಂಬರ್ ತೊಗೊಂಡೇವ್ರಿ. ನಂಬರ್ ತೊಗೊಂಡ್ಕೆ ಕೊಡೋಣ ಮಾತಾಡಿದೇವ್ರಿ ನಿಮ್ ಕೂಡ. ಆಮೇಲೆ ನೀವು ಬರ್ತೀನಿ ಅಂತಂದ್ರಿ. ನೀವು ಬಂದಾಕರ್ ನಿಮ್ಗೆ ಪಡ ಎಷ್ಟು ಫೇಲ್ ಇತ್ತು ಏನು ಚಲೋ ಐತ್ರಿ? ಪೂರ ನಂದೇನು ಎಲ್ಲ ಕೆಟ್ಟಿತ್ರಿ. ನಾ ಏನು ಹೇಳ್ತದಿಲ್ಲತ್ತೆ ಸುಮ್ಮ ನೋಟ್ರಿಕ್ಲಿಕ್ ನಾ ಸುಮ್ಮ ಇದೊಂದು ಇಟ್ಟು ಲುಕ್ಸಾನ್ ಆಗಿರಿ, ಅದೊಂದು ಲುಕ್ಸಾನ್ ಆಗತ್ ಕೊಟ್ಟಿದ್ದೆ ರೀ. ಅಲ್ಲಿಂದ ಚಲೋ ಅನ್ಸದಲ್ರಿ? ಚಲೋ ಅನ್ಸದ್ರಿ. ಅಲ್ಲಿಂದ ಈ ಸದ ಸ್ಟ್ಯಾಂಡ್ ಆಗಿತ್ರಿ ಇದು. ಇಲ್ಲಿ ಇದ್ರಾಗ ಏನು ₹1 ಲಾಭ ಆಗಲ್ಲ ತಿಳ್ಕೊಂಡಿದ್ದೇವ್ರಿ. 50-60 ಸಾವಿರ ರೂಪಾಯಿ ಲಾಗೋಡಿ ಆಗಿತ್ರಿ. ಅಡ್ತಿಗೆ 60 ಸಾವಿರ ರೂಪಾಯಿ ಬಂದಿತ್ರಿ. ಈಗ ಮುಂದ ಇನ್ನೇನಪ್ಪ ಏನ್ ಆಗುದಾಗಲಕ್ಕ ಸರ್ ಬಂದಾರ ಮಾಡೋಣ ನೋಡೋ ಮತ್ತೆ ಅಂದಿಂದ ಒಂದ್ ಜರ ಇಂಪ್ರೂವ್ ಆಗಿ ಚಲೋ ಆಗೇ ಬಿಟ್ಟದ್ರಿ. ಚಲೋ ಆಗ್ಯದ್ರಿ. ಆಯ್ತು ಮಾಡ್ರಿ. ಒಂದ್ ಜರ ಏನ್ರಿ ಒಂದ್ ಜರ ತಕ್ಕಂಗ ಆಗ್ಯದ್ರಿ. ಈಗ ಒಟ್ಟು ಲಾಭ ಲುಕ್ಸಾನ್ ಆತಿತ್ತು, ಈಗ ಲಾಭನೂ ಆಗಂಗ ಆಗ್ಯದ. ಸರ್ ಆಯ್ತು ಲಾಭ ತೋರಿ. ನಮಸ್ಕಾರ ಅಣ್ಣ. ಓಕೆ ನಮಸ್ಕಾರ. ಗಾಳಿನೂ ಭಾಳ